ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಡೆಲಾ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 7 ಕೋಟಿ ಕಲೆಕ್ಷನ್ನ ಆಗಿದೆ. ಹಾಗೆಯೇ ಬಜೆಟ್ ನೋಡಿದ್ರೆ 3 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 150 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 17, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅಶೋಕ್ ತೇಜ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಮಧು ಕ್ರಿಯೇಷನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ತಮನ್ನಾ, ಹೇಬಾ ಪಟೇಲ್, ವಂಶಿತ್ ಸಿಂಹ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ತಮನ್ನಾ ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ದುಷ್ಟಶಕ್ತಿಗಳು ಯಾವ ರೀತಿ ಒಂದು ಪರಿಣಾಮ ಬೀರ್ತವೆ, ಹಾಗೆಯೇ ಅವರ ಒಂದು ಕಾರ್ಯಗಳೇನು, ಅದಕ್ಕೆ ಒಂದು ಶಕ್ತಿಗಳಿಂದ ಯಾವ ರೀತಿ ಒಂದು ಪರಿಹಾರವನ್ನು ಮಾಡ್ತಾರೆ, ಅವು ಇದೆಯಾ ಇಲ್ವೋ ಅನ್ನೋದನ್ನು ಈ ಮೂವಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಆಡಿಯನ್ಸ್ಗಳಿಗೆ. ತುಂಬ ಒಂದು ಹಾರರ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಈ ಮೂವಿ ಅಂತೂ. ಹಾಗೆಯೇ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳೋದ್ರೆ, ತಮನ್ನಾ ಅವರು ಒಂದು ಶಿವನ ಭಕ್ತಿಯಾಗಿರ್ತಾಳೆ ಅಂತಲೇ ಹೇಳಬಹುದು. ಅವರು ಅವರ ಒಂದು ಜೀವನವನ್ನೇ ಮುಡುಪಾಗಿ ಇಟ್ಬಿಟ್ಟಿರ್ತಾರೆ ಶಿವನಿಗೆ. ಹಾಗೆಯೇ ಶಿವನಿಗೆ ಇಟ್ಟಾಗ ತಮನ್ನಾ ಅವರು ಹೆಸರು ವೈಷ್ಣವಿ ಅಂತಾಗಿರುತ್ತೆ. ವೈಷ್ಣವಿ ಅವರ ಒಂದು ಜೀವನ ಶೈಲಿಯನ್ನು ಒಂದು ಸ್ವಾಮೀಜಿಯಾಗಿ ಕಲಿಬೇಕು ಅಂತ ಡಿಸೈಡನ್ನು ಮಾಡಿರ್ತಾರೆ. ಅವ್ರ ತಂದೆ ತಾಯಿ ಹಾಗೂ ಅಕ್ಕ ತಂಗಿ ಅವ್ರನ್ನೆಲ್ಲ ಬಿಟ್ಟು ಹೊರಟೋಗಿರ್ತಾರೆ ಒಂದು ಲೆಟರನ್ನು ಬರೆದು. ಹಾಗೆಯೇ ಕಾಶಿಯಲ್ಲಿ ಶಿವಾಜಿ ಹಾಗೆಯೇ ಪುರೋಹಿತರುಗಳು ಅವ್ರ ಜೊತೆನೇ ಸೇರಿಕೊಂಡು ವಾಮ ಆಗಿರ್ಬೋದು, ಹಾಗೆಯೇ ದೇವರಿನ ಭಕ್ತಿಗಳಿಗೆಲ್ಲ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕೆಲವು ವರ್ಷಗಳ ನಂತರ ಊರಲ್ಲಿ ತುಂಬ ಸಮಸ್ಯೆಗಳು ಆಗ್ತವೆ. ಹಾಗೆಯೇ ಅಲ್ಲಿ ಒಂದು ಶವದ ಮೇಲೆ ಒಂದು ಶವ ಶಿಕ್ಷೆ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಊರಿನ ಜನಗಳು. ಅದು ಅವರಿಗೆ ಆ ಊರಿನ ಮೇಲೆ ತುಂಬ ಪರಿಣಾಮ ಬೀರ್ತವೆ. ಆ ಕಾರಣದಿಂದ ಆ ಊರಿನಲ್ಲಿ ತುಂಬ ಸಮಸ್ಯೆಗಳು ಉಂಟಾದಾಗ ಹಾಗೆಯೇ ನಿಮ್ಮ ಒಂದು ವೈಷ್ಣವಿ ಇದ್ದಾರಲ್ಲ ಅವರಿಗೆ ತಿಳಿಸ್ಕೊಡಿ. ಹಾಗೆಯೇ ಅವರ ಒಂದು ಕಾಂಟ್ಯಾಕ್ಟನ್ನು ನಮಗೆ ಕೊಡಿ, ನಾವು ಊರಲ್ಲೆಲ್ಲ ಹೋಗಿ ಕಳ್ಕೊಂಡು ಬರ್ತೀವಿ ಆ ವೈಷ್ಣವಿ ಬಂದರೆ ಈ ಊರಿನ ಸಮಸ್ಯೆ ಬಗೆಹರಿಯೋದು ಅಂತ ಹೇಳಿ ತುಂಬ ರಿಕ್ವೆಸ್ಟನ್ನು ಮಾಡ್ಕೋತಾರೆ. ಆದರೆ ಅವ್ರ ಅಕ್ಕ ಹೇಳ್ತಾರೆ, ಈ ರೀತಿ ಕಾಂಟ್ಯಾಕ್ಟ್ ಇದೆ, ಹೋಗಿ ಅಲ್ಲಿ ಸಿಗ್ತಾರೆ ಅಂತ. ಸರಿ ಅಂತೇಳಿ ಊರಿನ ಜನಗಳೆಲ್ಲ ಕೂಡ ಓದಿ ಅಲ್ಲಿನ ಒಂದು ಸಮಸ್ಯೆಗಳನ್ನು ಎಲ್ಲರ ಹತ್ರ ವೈಷ್ಣವಿ ಹತ್ರ ಸಿಗ್ತಾರೆ, ವೈಷ್ಣವಿ ಹತ್ರ ಶೇರ್ ಮಾಡ್ಕೋತಾರೆ. ಸರಿ ಅಂತ ಹೇಳಿ ಅವರು ಕೂಡ ಬಂದು ಅವರ ಒಂದು ಸ್ವಾಮೀಜಿ ಆಗಿರ್ಬೋದು ಅವರ ಒಂದು ಕಾರ್ಯಗಳನ್ನೆಲ್ಲ ಮಾಡಿ ಅವರ ದೈವಶಕ್ತಿಯನ್ನು ಯಾವ ರೀತಿ ಬಂಧನೆಯನ್ನು ಮಾಡ್ತಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆ ದೈವಶಕ್ತಿಯನ್ನು ಆ ದುಷ್ಟಶಕ್ತಿಗೆ ಸಂಹಾರವನ್ನು ಮಾಡ್ತಾರೆ ಕೊನೆಗೂ ಕೂಡ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.